Hello, my dear friend. Today we are going to learn fifth standard history and geography classes. ಇವತ್ತು ನಾವು ಐದನೇ ತರಗತಿಯಲ್ಲಿ ನಾವು ಇವು ಏನಪ್ಪ ಅಂದ್ರೆ ಇಲ್ಲಿ ಮಟ್ಟ ಕಲ್ತಿದ್ದೀವಿ. ಇದು 11ನೇ ವಿಡಿಯೋ ಆಗಿದೆ. ಇಲ್ಲಿ ನೋಡ್ರಿ, ಮುಂದೆ ಹೋಗ್ರಿ. ಈ ಥರ ಬಂದಾಗ ಆನ್ಸರ್ ಇದ್ರಿ ಇದೆಲ್ಲ ಆನ್ಸರ್ ಮಾಡುವಂಥದ್ದು. ಸೊ ಇಲ್ಲಿ ಅಂತ ಬಂದಾಗ ಅನ್ಯೂಜುವಲಿ wide and long valley in lower Himalayas is called ಅಂದ್ರೆ ಹಿಮಾಲಯದಲ್ಲಿ ಹಿಮಾಲಯ ಪರ್ವತದ ಕೆಳಗೆ ಏನಪ್ಪ ಅಂದ್ರೆ ಅಗಲ ಮತ್ತು ಉದ್ದವಾಗಿರುವಂತಹ ಕಣಿವೆ ಪ್ರದೇಶಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ವಿಶಾಲವಾದ ಪ್ರದೇಶಕ್ಕೆ ಏನಂತ ಕರಿತೀವಿ, ಡೂನ್ ಅಂತ ಕರಿತೀವಿ. ಇದಕ್ಕೆ ಡೆಹ್ರಾಡೂನ್ ಅನ್ನುವಂಥದ್ದು ಎಕ್ಸಾಂಪಲ್. ಇದು ಉತ್ತರಾಖಂಡದಲ್ಲಿದೆ. It is the popular tourist place. It is a popular tourist place. ಇದೊಂದು ಅತ್ಯಂತ ಜನಪ್ರಿಯ ಪ್ರವಾಸ ಸ್ಥಾನ. During summer, people visit this place. Why do they visit it? ಅವ್ರು ಯಾಕೆ ವಿಸಿಟ್ ಮಾಡ್ತಾರೋ ಅನ್ನುವಂಥದ್ದು, ಯಾಕಂದ್ರೆ ಇದು ತಂಪಾಗಿರ್ತದ, ಬೇಸಿಗೆ ಕಾಲದಲ್ಲಿ ತಂಪಾಗಿರ್ತದ ಅನ್ನುವಂಥದ್ದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಹೊರಗೆ ತೆಳಗಡೆ ಬಂದಾಗ ಇದು ಏನಪ್ಪ ನಿಮ್ಮ ಆಕ್ಟಿವಿಟೀಸ್ ಅದ. ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್ ಅದ, ವೆರಿ ಗುಡ್. ಇದು ನಿಮ್ಗೆ ಗೊತ್ತೇನೋ ಅಂತ, ಡು ಯು ನೋ ದಿಸ್? ಓಕೆ, ಮೌಂಟ್ ಎವರೆಸ್ಟ್. MT ಅಂದ್ರೆ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಅತ್ಯಂತ ಅತ್ಯುನ್ನತ ಎತ್ತರವಾಗಿರುವಂತಹ ಶಿಖರ. ಪೀಕ್ ಅಂದ್ರೆ ಇಲ್ಲಿ ಶಿಖರ ಅಂತ. ಶಿಖರ. ಓಕೆ, ಇದು ಎಷ್ಟು ಎತ್ತರ ಇರ್ತದೆ ಅಂದ್ರೆ 8,848 ಮೀಟರ್ ಎತ್ತರ ಇರ್ತದೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಇಲ್ಲಿ ಬಂದಾಗ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ ಮೌಂಟ್ ಏನಪ್ಪ K2 ಅನ್ನುವಂಥದ್ದು. K2 ಪರ್ವತ ಅಥವಾ ಗಾಡ್ವಿನ್ ಆಸ್ಟಿನ್ ಪರ್ವತ ಇಂಪಾರ್ಟೆಂಟ್ ಐತ್ರಿ. K2 ಇರೋದು ಮತ್ತೊಂದು ಹೆಸರು ಇದ್ರಿ. ನೆಕ್ಸ್ಟ್ ನೋಡ್ರಿ, ಇದ್ರ ಎತ್ತರ ಎಷ್ಟದಪ್ಪ ಅಂದ್ರೆ 8,611 ಮೀಟರ್ ಎತ್ತರದ. ಇಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ. ಭಾರತದ ಅತ್ಯುನ್ನತ ಶಿಖರ, ಜಗತ್ತಿನ ಅತ್ಯುನ್ನತ ಶಿಖರ. ಶಾರ್ಟ್ ನೋಟ್ಸ್ ಮಾಡ್ಕೊರಿ. ನೆಕ್ಸ್ಟ್ ಮುಳ್ಳಯ್ಯನಗಿರಿ. ಇದೆಷ್ಟದಪ್ಪ ಅಂದ್ರೆ 1,913 ಮೀಟರ್ ಎತ್ತರದ. ಇಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಅನ್ನುವಂಥದ್ದು. ಕರ್ನಾಟಕದಲ್ಲಿ ಅತ್ಯಂತ ಉನ್ನತ ಶಿಖರ ಅನ್ನುವಂಥದ್ದು. ನೆಕ್ಸ್ಟ್ ಅನ್ನೈಮುಡಿ ಅನ್ನುವಂಥದ್ದು ಒಂದು ಶಿಖರ. ಇದು 2,665 665 ದ ಹೈಯೆಸ್ಟ್ ಪೀಕ್ ಇನ್ ಸೌತ್ ಇಂಡಿಯಾ ಅನ್ನುವಂಥದ್ದು ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನೋಟ್ ಮಾಡ್ಕೊರಿ. ಇವೆಲ್ಲ ನೋಡ್ರಿ ಎಕ್ಸಾಮ್ ಪರ್ಪಸ್ ಭಾಳ ಇಂಪಾರ್ಟೆಂಟ್ ಇದು. ಓಕೆ, ಎಕ್ಸಾಮ್ ಪರ್ಪಸ್ ಭಾಳ ಇಂಪಾರ್ಟೆಂಟ್ ಐತಿ. ಥ್ಯಾಂಕ್ ಯು. ನೀವು ಇದನ್ನು ಸ್ವಲ್ಪ ನೋಟ್ಸ್ ಮಾಡ್ಕೊಂಡು ಇಟ್ಕೊರಿ. ಓಕೆ, ನೆಕ್ಸ್ಟ್ ಹೋಗ್ರಿ. ನೋ ದಿಸ್ ಏರ್ ಕೂಲ್ಸ್ ಆಸ್ ವಿ ಕ್ಲೈಂಬ್ ಹೈಯರ್ ಪ್ಲೇಸಸ್. ನಾವು ಮೇಲೆ ಹೋದಂತೆ ನಾವೇನಪ್ಪ ಅಂದ್ರೆ ವಾತಾವರಣ ಏನಾಗ್ತದೆ, ಕೂಲ್ ಆಗ್ತದೆ ಅನ್ನುವಂಥದ್ದು. ದ ರಿವರ್ಸ್ ವಿಚ್ ಹ್ಯಾವ್ ದೇರ್ ಸೋರ್ಸ್ ಇನ್ ದ ಫುಟ್ ಹಿಲ್ಸ್ ಆಫ್ ಹಿಮಾಲಯ ರೇಂಜಸ್ ಹ್ಯಾವ್ ಪ್ಲೆಂಟಿ ಆಫ್ ವಾಟರ್ ಇವನ್ ಡ್ಯೂರಿಂಗ್ ಸಮರ್ಸ್. ನೋಡ್ರಿ, ನದಿಗಳು ಬೇಸಿಗೆ ಕಾಲದಲ್ಲಿ ಹಿಮಾಲಯದ ಪಾದ ಬೆಟ್ಟಗಳಲ್ಲಿ ಏನಪ್ಪಾ ಅಂದ್ರೆ ಅತಿಯಾದ ನೀರು ಇರ್ತದ ಅನ್ನುವಂಥದ್ದು. ಪ್ಲೆಂಟಿ ಆಫ್ ವಾಟರ್ ಸಿಗ್ತದ ಅನ್ನುವಂಥದ್ದು ಬೇಸಿಗೆ ಕಾಲದಲ್ಲಿ ಅನ್ನುವಂಥದ್ದು. ಅಂತ ಹಿಮಯದ ಕರಗಿ ನೀರಾಗಿ ಹೊಳೆಯಾಗಿ ಹರಿತದ ಅನ್ನುವಂಥದ್ದು. ಎಸ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎರಡನೇ ಪ್ರಾಕೃತಿಕ ಲಕ್ಷಣ ಅಥವಾ ಪ್ರಾಕೃತಿಕ ವಿಭಾಗಕ್ಕೆ ಬಂದಾಗ ಎರಡನೇ ಲಕ್ಷಣ ಯಾವ್ದ್ರಿ? ಮೊದಲನೇ ಲಕ್ಷಣ ಯಾವ್ದ್ರಿ? ಹಿಮಾಲಯ ಅಂತ ನೋಡಿದ್ವಿ. ಈಗ ಎರಡನೇದಪ್ಪ ಅಂದ್ರೆ ನಾರ್ಥನ್ ಪ್ಲೇನ್ಸ್ ಅಂದ್ರೆ ಉತ್ತರದ ಮೈದಾನಗಳು ಅನ್ನುವಂಥದ್ದು. When we talk about the plains, we remember a playground ಅನ್ನುವಂಥದ್ದು. ನಾವು ಯಾವಾಗ ಮಾತಾಡ್ತೀವಲ್ಲ ಪ್ಲೇನ್ಸ್ ಬಗ್ಗೆ ಅನ್ನುವಂಥದ್ದು ನಮಗೆ ಏನು ನೆನಪು ಬರ್ತದಪ್ಪ ಅಂದ್ರೆ ಪ್ಲೇಗ್ರೌಂಡ್, ಆಟದ ಮೈದಾನ ನೆನಪು ಬರ್ತದೆ. ಯೂಶುವಲಿ ಅ ಪ್ಲೇಗ್ರೌಂಡ್ ಈಸ್ ಅ ಪ್ಲೇನ್. ಓಕೆ, ನೋಡ್ರಿ,
ಯೂಶುವಲಿ ಅ ಪ್ಲೇ ಗ್ರೌಂಡ್ ಈಸ್ ಪ್ಲೇನ್ಸ್ ಲೊಕೇಟೆಡ್ ಪ್ಲೇನ್ ಇನ್ ಒಂದು ನಿಮಿಷ ಎಸ್ ಇಲ್ಲಿ ನೋಡ್ರಿ ಎಸ್ ಇಲ್ಲಿ ಯೂಶುವಲಿ ಅ ಪ್ಲೇ ಗ್ರೌಂಡ್ is a plane in level with no obstruction of play games. ನೋಡ್ರಿ ಆಟದ ಮೇಲೆ ಅಂದ್ರೆ ಅಲ್ಲಿ ಏನಪ್ಪ ಅಡತಡೆಗಳು ಇರೋದಿಲ್ಲ ಅಂತ ಅಂತದ್ದು. ಸಿಮಿಲರ್ಲಿ ಅದೇ ರೀತಿ ದೇರ್ ಆರ್ ಪ್ಲೇನ್ಸ್ ಲೊಕೇಟೆಡ್ ಟು ದ ಸೌತ್ ಆಫ್ ಹಿಮಾಲಯ ರೇಂಜಸ್. ಹಿಮಾಲಯ ಪರ್ವತ ಶ್ರೇಣಿಗಳ ದಕ್ಷಿಣ ಭಾಗದಲ್ಲಿ ಅದೇನಪ್ಪ ಅಂದ್ರೆ ಇದೇ ತೆರನಾದೊಂದು ಮೈದಾನ ಅದ ಅನ್ನುವಂಥದ್ದು. ಇಲ್ಲಿ ದೇ ಆರ್ ವೆರಿ ವಾಸ್ಟ್ ಅಂದ್ರೆ ವಿಶಾಲವಾಗಿದೆ ಅಂತ ಒಂದು, ಫರ್ಟೈಲ್ ಅಂದ್ರೆ ಫಲವತ್ತಾಗಿದೆ ಅನ್ನುವಂಥದ್ದು, ಇನ್ ಲೆವಲ್ ಒಂದು ಸಮತಟ್ಟಾಗಿದೆ ಅನ್ನುವಂಥದ್ದು, ಲೊಕೇಟ್ ಅಂದ್ರೆ ಸ್ಥಳ, ದಿಸ್ ಫಿಸಿಕಲ್ ಡಿವಿಷನ್ ಆನ್ ದ ಮ್ಯಾಪ್. ಲೊಕೇಟ್ ಅಂದ್ರೆ ಸ್ಥಳ ಅಥವಾ ಸ್ಥಳವನ್ನು ಗುರುತಿಸುವಂಥದ್ದು. ಲೊಕೇಟ್ ಅಂದ್ರೆ ಸ್ಥಳವನ್ನು ಗುರುತಿಸುವಂಥದ್ದು. ದಿಸ್ ಫಿಸಿಕಲ್ ಡಿವಿಷನ್ ಆಫ್ ದ ಮ್ಯಾಪ್. ನೋಡಲಿ ಏನಪ್ಪ ಅಂದ್ರೆ ಈ ತರ ಇದು ಗ್ರೀನ್ ಕಾಣ್ತಾ ಇರೋದು ಏನಪ್ಪ ಅಂದ್ರೆ ಇದು ಉತ್ತರದ ಮೈದಾನ ಪ್ರದೇಶ ಅನ್ನುವಂಥದ್ದು. ನೋಡಲಿ ಇದು ಗಂಗಾ ರಿವರ್ ಅದ, ಇಲ್ಲಿ ಯಮುನಾ ರಿವರ್ ಅದ ಅನ್ನುವಂಥದ್ದು ಇಂಪಾರ್ಟೆಂಟ್. ಹಿಂಗೋಗಿ ಹರಿದು ಹಿಂಗೆ ಹೋಗ್ತದ ಅನ್ನುವಂಥದ್ದು. ಎಸ್ ನೆಕ್ಸ್ಟ್ ನೋಡ್ರಿ ಯು ನೋ ದ್ಯಾಟ್ ಈ ತರ ಇದೇನಷ್ಟು ಇಂಪಾರ್ಟೆಂಟ್ ಇಲ್ಲ. ನೋಡ್ರಿ ದ ನಾರ್ಥನ್ ಪ್ಲೇನ್ಸ್ ಆಫ್ ಇಂಡಿಯಾ ಆರ್ ದ ಫಾರ್ಮ್ ಬೈ deposition of alluvium carried by the rivers while flowing from the Himalaya ranges. The plains are known as Indus, Ganga and Brahmaputra plains. ಹಾಗಾಗಿ ಇಲ್ಲೂ ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ಮೈದಾನಗಳಂತ ಕರೀತಾರೆ. ಇಲ್ಲಿ ನೋಡ್ರಿ ಏನಪ್ಪ ಅಂದ್ರೆ ಒಂದು ವಿಶೇಷ ಅಂದ್ರೆ ಇವು ಹರಿದು ಬರುವಂಥ ಒಂದು ಮೆಕ್ಕಲು ಮಣ್ಣುಗಳಿಂದ ಇದು ಉತ್ತರದ ಮೈದಾನಗಳು ತಯಾರಾಗಿವೆ ಅನ್ನುವಂಥದ್ದು. ನೋಡ್ರಿ ನೆಕ್ಸ್ಟ್ ದೀಸ್ ಪ್ಲೇನ್ಸ್ ಆರ್ ಸಿಟ್ಯುಯೇಟೆಡ್ ಬಿಟ್ವೀನ್ ಹಿಮಾಲಯ ಮೌಂಟೇನ್ ಅಂಡ್ ಪೆನಿನ್ಸುಲರ್ ಪ್ಲಾಟ್ಯೂಸ್ ಅಂದ್ರೆ ಪರ್ಯಾಯ ದ್ವೀಪದ ಮತ್ತು ಹಿಮಾಲಯ ಪರ್ವತದ ಮಧ್ಯದಲ್ಲಿವೆ ಅನ್ನುವಂಥದ್ದು. ದ ಸಟ್ಲೇಜ್, ದ ಗಂಗಾ, ದ ಬ್ರಹ್ಮಪುತ್ರ ಇನ್ ದೇರ್ ಟ್ರಿಬ್ಯೂಟರೀಸ್ ಅಂದ್ರೆ ಉಪನದಿಗಳು, ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಫ್ಲೋ ಥ್ರೂ ದೀಸ್ ಪ್ಲೇನ್ಸ್. ಇವೆಲ್ಲ ಏನಪ್ಪಾ ಅಂದ್ರೆ ಗಂಗಾ, ಸಟ್ಲೇಜ್ ಇವೆಲ್ಲ ಮೈದಾನ ಪ್ರದೇಶದಲ್ಲಿ ಹರಿಯುತ್ತವೆ ಅನ್ನುವಂಥದ್ದು. The soil of these plains is very fertile ಅಂದ್ರೆ ಫಲವತ್ತಾಗಿದೆ due to the deposition of alluvium by the river. alluvium ಅಂದ್ರೆ ಮೆಕ್ಕಲು ಅಂದ್ರೆ ಸಂಚಯಗೊಂಡಿದೆ, ಮೆಕ್ಕಲು ಮಣ್ಣಿಂದ ಸಂಚಯಗೊಂಡಿದ್ದಕ್ಕಾಗಿ ಇದು ಫಲವತ್ತಾಗಿದೆ ಅನ್ನುವಂಥದ್ದು ನದಿಗಳಿಂದ. ಓಕೆ, ಕ್ರಾಪ್ಸ್ ಸಚ್ ಆಸ್ ಎ wheat, ಪಡ್ಡಿ, ಗೋಧಿ, ಭತ್ತ, ಮೇಜೆ ಅಂದ್ರೆ ಮೆಕ್ಕೆ, ಕಬ್ಬು ಇವೆಲ್ಲ ಬೆಳೆಯಲಾಗ್ತದೆ ಅನ್ನುವಂಥದ್ದು. ಸೊ ದೀಸ್ ಫರ್ಟೈಲ್ ಪ್ಲೇನ್ಸ್ ಆರ್ ನೋನ್ ಆಸ್ ದ ಫುಡ್ ಸ್ಟೋರ್ ಹೌಸ್ ಇಂಡಿಯಾ. ಇದು ಭಾರತದ ಆಹಾರ ಕಣಜ ಅಂತ ಕರಿತೀವಿ. ಯಾವುದನ್ನ ಈ ಮೈದಾನವನ್ನ ಭಾರತದ ಆಹಾರದ ಕಣಜ ಅಂತ ಕರಿತೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್. Observe whenever there are river floods, there is a plenty of water, therefore agriculture, ಅಲ್ಲಿ ರೇರಿಂಗ್ ಆಫ್ ಲೈನ್ಸ್ ಪ್ರಾಣಿಗಳನ್ನ ಪೋಷಣೆ ಮಾಡ್ತಾರೆ, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದೆ ಅಲ್ಲಿ, ಟ್ರೇಡ್ ಅಂಡ್ ಕಾಮರ್ಸ್ ವಾಣಿಜ್ಯ, ಓಕೆ ವ್ಯಾಪಾರ ಮತ್ತು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಡೆವಲಪ್ ಅಲ್ಲಿನಾಗಿದಪ್ಪ ಅಂದ್ರೆ ಇವೆಲ್ಲ ಬೆಳೆದವ ಅನ್ನುವಂಥದ್ದು. ಹೆನ್ಸ್ ಹಾಗಾಗಿ ದೀಸ್ ಪ್ಲೇನ್ಸ್ ಆರ್ ಡೆನ್ಸಿಲಿ ಪಾಪ್ಯುಲೇಟೆಡ್. ಇವೇನಪ್ಪ ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಭರಿತ ಇವೇನಾಗಿದಾವಪ್ಪ ಅಂದ್ರೆ ಮೈದಾನ ಆಗಿದಾವ, ಜನಸಂಖ್ಯೆ ಭರಿತ ಮೈದಾನ ಆಗಿವೆ ಅಂತ. The different type of physical features have influence on the tradition, culture of people of that area. ಇವೇನಪ್ಪ ಅಂದ್ರೆ ಈ ಬಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಸಿಕಲ್ ಫೀಚರ್ಸ್ ಇವ ಪ್ರಾಕೃತಿಕ ಇವೇನಪ್ಪ ಅಂದ್ರೆ ಲಕ್ಷಣಗಳಿದಾವಲ್ಲ ಇವೇನಪ್ಪ ಅಂದ್ರೆ ಟ್ರೆಡಿಷನ್ ಅಂಡ್ ಕಲ್ಚರ್ ಮೇಲೆ ಪ್ರಭಾವ ಬೀರ್ತಾವ. ಮೆನಿ ಟೌನ್ಸ್ ಅಂಡ್ ಸಿಟೀಸ್ ಆಫ್ ಹರಪ್ಪ ಸಿವಿಲೈಸೇಷನ್, ಹರಪ್ಪ ನಾಗರಿಕತೆ
ಹ್ಯಾವ್ ಡೆವಲಪ್ಡ್ ಆನ್ ದ ರಿವರ್ ಬ್ಯಾಂಕ್. ಇವೇನಪ್ಪ ಅಂದ್ರೆ ಹಲವಾರು ನಗರಗಳು ಮತ್ತು ನಾಗರಿಕತೆಗಳು ನದಿಯ ದಡದಲ್ಲಿ ಬೆಳೆದಿದ್ದಾವ ಅನ್ನುವಂಥದ್ದು ಇಂಪಾರ್ಟೆಂಟ್. ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ. ಸೊ ಇದು ನೋಡ್ರಿ ಮೌರ್ಯ ಅಥವಾ ಮೌರ್ಯ, ಮೊಘಲ, ಗುಪ್ತ ಅನ್ನುವಂಥದ್ದು ಎಂಪೈರ್ಸ್ ಅಂದ್ರೆ ರಾಜ್ಯ ಮನೆತನಗಳು ಅನ್ನುವಂಥದ್ದು. ಇವೆಲ್ಲ ಏನಪ್ಪ ಬೆಳೆದು ಅನ್ನುವಂಥದ್ದು ಇದೆ. ಇದು ಇಂಪಾರ್ಟೆಂಟ್ ಸ್ಪಾಟ್ ಅಲ್ಲ. ಸುಮ್ಮನೆ ಏನಪ್ಪ ಅಂದ್ರೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಮುಂದಿದಾವೆ. ಇದೇನಪ್ಪ ಅಂದ್ರೆ ಸಾರನಾಥದಲ್ಲಿರುವಂಥದ್ದು. ಇದು ಮೆಹರೋಲಿ ಅನ್ನೋದು ಕೆಂಪು ಕೋಟೆ. ಇದು ತಾಜ್ ಮಹಲ್. ಇದು ನಳಂದ ವಿಶ್ವವಿದ್ಯಾಲಯ. ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ನೋಡ್ರಿ ಇಸ್ ವೆರಿ ಇಂಪಾರ್ಟೆಂಟ್ ಇದೆ ನೋಡ್ರಿ. ಇಸ್ ವೆರಿ 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 ಇಂಪಾರ್ಟೆಂಟ್ ಅದ. ನೆಕ್ಸ್ಟ್ ದ ಇನ್ನರ್ ವಾಲ್ ಆಫ್ ಕೋಲಾರ್ and Dharmasthala and Kukke Subramanya temples in Karnataka are made of wood. ಎತ್ತರಿಂದ ಮಾಡಿದಪ್ಪ ಅಂದ್ರೆ ವುಡ್ದಿಂದ ತಯಾರಾಗಿದೆ ಅನ್ನುವಂಥದ್ದು ಇಂಪಾರ್ಟೆಂಟು. ಎಸ್ ಇಲ್ಲಿ ನೋಡ್ರಿ ಕೊಲ್ಲೂರು, ಧರ್ಮಸ್ಥಳ, ಕುಕ್ಕೆಸುಬ್ರ ದೇವಾಲಯಗಳು ಒಳಗಡೆ ಮರಗಳಿಂದ ನಿರ್ಮಿಸಲಾಗಿದೆ. ಅದಾದ ಕಾಶ್ಮೀರ ಕಣಿಗಳಲ್ಲಿ ಮನೆಗಳನ್ನು ಮರದ ದಿಮ್ಮಿಗಳಿಂದ ನಿರ್ಮಿತವಾಗಿವೆ ಅನ್ನುವಂಥದ್ದು. ಈ ನೋಡ್ರಿ the houses of Kashmir Valley are built using logs. ಮರದ ದಿಂಬಿಗಳಿಂದ ತಯಾರಾಗಿದೆ. ಇದು ಮರಗಳಿಂದ ತಯಾರಾಗಿದೆ ಕೇಳ್ತಾರೆ ಸರ್. ಇಲ್ಲಿ ನೋಡ್ರಿ ಮತ್ತೊಂದು ವಿಶೇಷ ಏನಪ್ಪ ಅಂದ್ರೆ ಹೇಳ್ತೇನೆ ಮುಂದೆ. ಬಿಲ್ಡಿಂಗ್ಸ್ ವರ್ ಕನ್ಸ್ಟ್ರಕ್ಟೆಡ್ ಯೂಸಿಂಗ್ ಕಡಪ ರಾಕ್ ಇನ್ ರಾಯಚೂರು ಡಿಸ್ಟ್ರಿಕ್ಟ್ ಅಂಡ್ ಪಾರ್ಟ್ಸ್ ಆಫ್ ಆಂಧ್ರ ಪ್ರದೇಶದ ಭಾಗಗಳಲ್ಲಿ ಮತ್ತು ಕಡಪ ಇಲ್ಲಪ್ಪ ಅಂದ್ರೆ ರಾಯಚೂರಲ್ಲಿ ಕಡಪ ಅನ್ನುವಂಥ ಒಂದು ಕಲ್ಲುಗಳಿಂದ ಬಳಸ್ತಾರ ಅನ್ನುವಂಥದ್ದು. ಬಿಲ್ಡಿಂಗ್ಸ್ ಕಟ್ಟಡಗಳು ಬಳಕೆ ಮಾಡ್ತಾರ ಅನ್ನುವಂಥದ್ದು ನೆನಪಿರಲಿ. ಇದು ಇಂಪಾರ್ಟೆಂಟ್ ಸರ್. ಕೋಲೂರು, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಒಳಗಗೋಡೆಗಳು ಯಾತ್ರೆಯಿಂದ ಮಾಡಲ್ಪಟ್ಟಿವೆ ಅಂದ್ರೆ ಮರದಿಂದ ಮಾಡಲ್ಪಟ್ಟಿದೆ. ಇದು ಮರದ ದಿಂಬಿಗಳಿಂದ ಮಾಡಲ್ಪಟ್ಟಿದೆ. ಇಲ್ಲಿ ಮತ್ತು ರಾಯಚೂರಲ್ಲಿ ಏನಪ್ಪಾ ಕಡಪ ಅನ್ನುವಂಥ ಒಂದು ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಕರಿ ಕಲ್ಲಾಗಿರ್ತದ. ಸೊ ನೆಕ್ಸ್ಟ್ ಬಂದಾಗ ಇನ್ ರೀಸೆಂಟ್ ಇಯರ್ಸ್ ರೆಡ್ ಗ್ರಾನೈಟ್ ರಾಕ್ಸ್ ಆರ್ ಯೂಸ್ಡ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಇನ್ ಬಾಗಲಕೋಟೆ ಮತ್ತು ಅದ್ರ ಸರೌಂಡ್ ಸುತ್ತಮುತ್ತ ಕಟ್ಟಡಗಳಲ್ಲಿ ಏನಪ್ಪಾ ಅಂದ್ರೆ ಕೆಂಪು ಗ್ರಾನೈಟ್ ಅನ್ನುವಂಥ ಕಲ್ಲನ್ನು ಬಳಸಲಾಗ್ತಾ ಇದೆ. ಸೊ ಇದು ಇಂಪಾರ್ಟೆಂಟ್ ಇದೆ ನೋಡ್ರಿ. ಇಲ್ಲಿ ಬೇಲೂರು ಮತ್ತು ಹಳೆಬೀಡು ಇನ್ ಕರ್ನಾಟಕ ದ ಮೋಸ್ಟ್ ಆಫ್ ದ ಟೆಂಪಲ್ಸ್ ಆಫ್ ತಮಿಳುನಾಡಿನ ಕೆಲವೊಂದು ಹಲವಾರು ದೇವಸ್ಥಾನಗಳಲ್ಲಿ, ಆಮೇಲೆ ಬೇಲೂರು ಮತ್ತು ಹಳೆಬೀಡುಗಳಲ್ಲಿ ಯಾವುದನ್ನು ಬಳಸಲಾಗಿದೆ ಅಂದ್ರೆ ಸೂಪ್ ಸ್ಟೋನ್ಸ್ ಅಂದ್ರೆ ಸುಣ್ಣದ ಕಲ್ಲು, ಸಾರಿ ಬಳಪಾದ ಕಲ್ಲನ್ನು ಬಳಸಲಾಗಿದೆ ಅನ್ನುವಂಥದ್ದು. ಇಲ್ಲಿ ನೋಡ್ರಿ ಇದು ಇಂಪಾರ್ಟೆಂಟ್. ಇದು ಬಳಪದ ಕಲ್ಲು, ಅದು ಸುಣ್ಣದ ಕಲ್ಲಲ್ಲ. ದೇವಾಲಯಗಳಲ್ಲಿ ಬಳಪದ ಕಲ್ಲು ಇಂಪಾರ್ಟೆಂಟು. ಬಿಳಿ ಕಲ್ಲನ್ನು ಬಳಸಲಾಗಿದೆ. ಅದಲ್ಲದೆ ಕರ್ನಾಟಕದ ಬಾದಾಮಿಯಲ್ಲಿ ಯಾವುದನ್ನು ಕಲ್ಲು ಬಳಸಲಾಗಿದೆ? ಮರಳು ಕಲ್ಲಿನ ಗುಹಾಂತರ ದೇವಾಲಯಗಳಾಗಿವೆ. ಈ ಮರಳು ಅಂದ್ರೆ ಸ್ಯಾಂಡ್ ಸ್ಟೋನ್ ಅಂತ ಕೇಳ್ತಾರೆ. ಇದಕ್ಕೆ ಸ್ಯಾಂಡ್ ಸ್ಟೋನ್ ಅಂತ ಕರೀತಾರ್ರಿ. ಮತ್ತೊಂದು ಇಲ್ಲಿ ನೋಡ್ರಿ ಇಲ್ಲೊಂದು ಇದು ನೋಡ್ರಿ ಇದು ನೋಡ್ರಿ ಆಗ್ರಾದ ತಾಜ್ ಮಹಲ್ ಯಾವುದರಿಂದ ನಿರ್ಮಿತ ಆಗಿದೆ ಅನ್ನುವಂಥ ಪ್ರಶ್ನೆ. ಇದು ಮೊನ್ನೆ ನಡೆದಿರುವಂತಹ ಒಂದು ಮುರಾರ್ಜಿ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಪ್ರಶ್ನೆ. ಇದು ನೆನಪಿರಲಿ. ಯಾಕೆ ಹೇಳ್ತೀನಪ್ಪ ಅಂದ್ರೆ ಇವೆಲ್ಲ 5ನೇ ತರಗತಿಗೆ ಏನಪ್ಪಾ ಅಂದ್ರೆ 5ನೇ ತರಗತಿ ಪುಸ್ತಕದಲ್ಲಿ ಇರ್ದಾವ್ರಿ. ಅದಕ್ಕೆ ಪಾಯಿಂಟ್ ಔಟ್ ಮಾಡ್ಕೋರಿ. ಇಲ್ಲಿ ನೋಡ್ರಿ ಆಗ್ರಾದ ತಾಜ್ ಮಹಲ್ ಯಾವ ಶಿಲೆಗಳಿಂದ ಅಥವಾ ಯಾವುದ ಕಲ್ಲಿನಿಂದ ಮಾಡಲ್ಪಟ್ಟಿದೆ ಅಂದ್ರೆ ಅಮೃತ ಶಿಲೆ, ಮಾರ್ಬಲ್ ಸ್ಟೋನ್ಸ್ ಅಂತ ಹೇಳ್ತಾರ ನೋಡ್ರಿ. ಮಾರ್ಬಲ್ ಕಲ್ಲುಗಳಿಂದ ಮಾಡಲ್ಪಟ್ಟಿದೆ. ಅಮೃತ ಶಿಲೆ ಅಂತ ಕರೀತಾರೆ. ಇಂಪಾರ್ಟೆಂಟ್ ಎಲ್ಲ ಏನಪ್ಪ ಮಾಡ್ರ ನೀವು ಬರೆದಿಟ್ಕೋಬೇಕು. ಶಾರ್ಟ್ ನೋಟ್ಸ್ ಮಾಡಿಟ್ಕೋರಿ. ರೆಡ್ ಗ್ರಾನೈಟ್ ಇದು ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ನೋಡ್ರಿ ಇದೊಂದು ಭಾಳ ಇಂಪಾರ್ಟೆಂಟ್. ಆಮೇಲೆ ಇದು ಕೊಕ್ಕಿ ಸುಬ್ರಹ್ಮಣ್ಯ ಇದು ಧರ್ಮಸ್ಥಳ ಇದು ಏನಪ್ಪ ಮರದಿಂದ ಮಾಡಲ್ಪಟ್ಟ ಇಂಪಾರ್ಟೆಂಟ್ ಟ್ರೀ. ಇದು ನೆನಪಿಟ್ಟುಕೋರಿ. ಮರಳು ಕಲ್ಲು, ಸ್ಟ್ಯಾಂಡ್ ಸ್ಟೋನ್, ಕೇವ್ ಟೆಂಪಲ್ಸ್, ಸೂಪ್ ಸ್ಟೋನ್ ಅಂದ್ರೆ ಬಳಪದ ಕಲ್ಲು. ಇಂಪಾರ್ಟೆಂಟ್ ಸರ್, ಇಂಪಾರ್ಟೆಂಟು. ಓಕೆ ಸರ್, ಮುಂದೆ ಹೋಗ್ರಿ. ಟೈಮ್ ವೇಸ್ಟ್ ಮಾಡೋದು ಬೇಡ ಅನ್ನುವಂಥದ್ದು ಇಂಪಾರ್ಟೆಂಟ್. ಇದೇನು ಇಂಪಾರ್ಟೆಂಟ್ ಇಲ್ಲ. ಏನಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಟ್ ಈಸ್ ವೆರಿ ಎಸೆನ್ಷಿಯಲ್. ನೋಡ್ರಿ ದ ಚಾಲೆಂಜ್ ನೋಡ್ರಿ ಹ್ಯೂಮನ್ ಬೀಯಿಂಗ್ ನೋಡ್ರಿ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಟು ಮೇಂಟೈನ್ ಕ್ಲೀನೆಸ್ ಆಫ್ ದ ಬ್ಯಾಂಕ್ ಆಫ್ ರಿವರ್. ಇದೇನಪ್ಪ ಅವಶ್ಯಕತೆ ಇದೆ ಅಂತ. ಕ್ಲೀನೆಸ್ ಅಂದ್ರೆ ಶುದ್ಧತೆ, ಶುದ್ಧೀಕರಣದ ಅವಶ್ಯಕತೆ ಇದೆ. ನದಿಗಳ ಶುದ್ಧೀಕರಣ ಅಂತ. ನಾವು
the rivers of India are affected by the water pollution. ಜಲಮಾಲಿನ್ಯದಿಂದ ಇವೇನಪ್ಪ ಅಂದ್ರೆ ನದಿಗಳು ಏನಾಗೋದು ಆ ನದಿಗಳ ಮೇಲೆ ಪರಿಣಾಮ ಬೀಳ್ತಾ ಇದೆ ಅನ್ನುವಂಥದ್ದು ಯಾವ ಥರ ಆಗಿ ನೋಡ್ರಿ ದ ಹಾರ್ಮ್ಫುಲ್ ಆಕ್ಟಿವಿಟೀಸ್ ಏನಪ್ಪ ಅಂದ್ರೆ ಚಟುವಟಿಕೆಗಳು ಮಾನವನ ಒಂದು ವಿನಾಶಕಾರಿಯಾಗಿರುವಂತಹ ಚಟುವಟಿಕೆಗಳು ನಾಶ ಮಾಡ್ತಾ ಇದೆ ಅನ್ನುವಂಥದ್ದು ಡೆಸ್ಟ್ರಾಯ್ ದ ಸೋರ್ಸಸ್ ಆಫ್ ಡ್ರಿಂಕಿಂಗ್ ವಾಟರ್ ವಿಚ್ ಈಸ್ ಎಸೆನ್ಸಿಯಲ್ ಫಾರ್ ಯಾವ್ದು ನಮಗೆ ಅತ್ಯವಶ್ಯಕವಾಗಿದೆ ನೀರು ಕುಡಲಿಕ್ಕೆ ಅದನ್ನು ಹಾಳು ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಹಾರ್ಮ್ಫುಲ್ ಆಕ್ಟಿವಿಟೀಸ್ ಮೂಲಕ ಅನ್ನುವಂಥದ್ದು. ಸೊ ಇದೇನು ವೆರಿ ಇಂಪಾರ್ಟೆಂಟ್ ಅಲ್ಲ. ಎಸ್ ಯಾವ ಥರ ಆಗಿ ಏನಪ್ಪ ಅಂದ್ರೆ ಯಾವ ಥರ ಆಗಿ ನೀರು ಪೊಲ್ಯೂಷನ್ ಆಗ್ತದೆ ಆಮೇಲೆ ಇಲ್ಲಿ ಕೊಟ್ಟಾಗದನ್ನ. ಓಕೆ ನೆಕ್ಸ್ಟ್ ನೋಡ್ರಿ ಇದೇನಪ್ಪ ನೋಡ್ರಿ ಒಂದ್ಸಲ ಓದ್ತೀನಿ. ಪ್ಲಾಸ್ಟಿಕ್ ಸೆವರಲ್ ಟೈಪ್ಸ್ ಆಫ್ ಟಾಕ್ಸಿಕ್ ವೇಸ್ಟ್ ಅಂಡ್ ಇನ್ಫ್ಲೂಯೆನ್ಸ್ ಆಫ್ ಇಂಡಸ್ಟ್ರೀಸ್ ಇನ್ಫ್ಲೂಯೆನ್ಸ್ ಹೊರ ಸೋಸುವಿಕೆ ಅವೆಲ್ಲಪ್ಪ ಅಂದ್ರೆ ನದಿಯಲ್ಲಿ ಬಿಡ್ತಾರೆ ಅನ್ನೋಂಥದ್ದು. ಐಡಲ್ಸ್ ಆ್ಯಂಡ್ ಇಮೇಜ್ ಅಂದ್ರೆ ಮೂರ್ತಿ ಮತ್ತು ಆಕೃತಿಗಳಿಗೆ ಪೇಂಟನ್ನು ಮಾಡ್ಲಾಗ್ತಾರಲ್ಲ ಕೆಮಿಕಲಿಂದ ಅದು ಏನಪ್ಪ ಅಂದ್ರೆ ಇಲ್ಲಿ ಎಮರ್ಜ್ ಅಂದರೆ ಮುಳುಗಿಸ್ತಾರ ಅನ್ನುವಂಥದ್ದು ಇಲ್ಲಿ ಇಮರ್ಸ್ಡ್. ಓಕೆ ನೆಕ್ಸ್ಟ್ ಹಿಂಗಿದೆ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಾಕು. ಮೂರನೇ ಏನಪ್ಪ ಅಂದ್ರೆ ಪ್ರಾಕೃತಿಕ ಲಕ್ಷಣ ಮುಂದಿನ ಭಾಗದಲ್ಲಿ ನೋಡೋಣ. ಈ ಒಂದು ವಿಡಿಯೋದೊಳಗೆ ನೀವೇನಾದ್ರೂ ಹೊಸದು ಕಲ್ತಿದ್ರೆ ಸರ್ ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅನ್ನೋಂತ ಹೇಳ್ತೀನಿ. ಇದು ಇಂಪಾರ್ಟೆಂಟ್ ಐತ್ರಿ, ಈ ನೋಟ್ಸ್ ಭಾಳ ಇಂಪಾರ್ಟೆಂಟ್ ಐತ್ರಿ. ಮತ್ತು ಮೇಲಿರುವಂಥ ದ ಪೀಕ್ಸ್ ಇಂಪಾರ್ಟೆಂಟ್ ಐತಿ. ನೋಟ್ಸ್ ಮಾಡಿ ಇಟ್ಕೊರಿ. ನಿಮಗೊಂದು ಮಾತು ಹೇಳ್ತೀನಿ ರೀ, ಏನಪ್ಪ ಅಂದ್ರೆ ಡೈಲಿ ಒಂದು 2 ತಾಸನ್ನು TET ಅಥವಾ CETಗಾಗಿ ತೆಗೆದಿಡ್ರಿ. ಮತ್ತು ಮಾರ್ನಿಂಗ್ 5 ಗಂಟೆಗೆ ಎದ್ದು ಓದೋದಾಗಲಿ ಮತ್ತು ಸಾಯಂಕಾಲ 2 ಗಂಟೆ ಓದೋದಾಗಲಿ ಮಾಡಿದರೆ TET ಆರಾಮಾಗಿ ನಾವು 120 ಮಾಡಬಹುದು ಅನ್ನುವಂಥದ್ದು ನೆನಪಿಟ್ಟುಕೋರಿ ಸರ್. ರೆಗ್ಯುಲರ್ ಇರಬೇಕು ರೀ ಸ್ಟಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.